ಫ್ರೆಂಡ್ಸ್, ಗಣಿಕೆ ಸೊಪ್ಪು ನೋಡಿ ಎಷ್ಟು ಬಂದಿದೆ ನೋಡಿ. ಗಣಿಕೆ ಕಾಯಿ ಎಷ್ಟಿದೆ ನೋಡಿ. ಇದು ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್. ಇದರಲ್ಲಿ ಹಾಲು ಸಾರು ಅಂತ ಮಾಡ್ತಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ಮೊದಲನೇ ಬೀಡು ಮುಗೀತು, ಇವಾಗ ಎರಡನೇ ಬೀಡು ಬರ್ತಾಯಿದೆ ನೋಡಿ. ಹೂವು ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಅವರೆಕಾಯಿ ಫಸ್ಟ್ ಬೀಡು ಮುಗೀತು. ಒಳ್ಳೆ 2 ರೆಸಿಪಿಗಳು ಮಾಡಿದ್ದೆ ಅವರೆಕಾಯಿಂದ. ಒಂದು ಸಪ್ಪೆಸರು ಅಂತ, ಒಂದು ಮಸಾಲೆ ಇಟ್ಟು ಒಳ್ಳೆ ಕರಿ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ನೋಡಿ. ಇದು ಎರಡನೇ ಬೀಡು ನೋಡಿ. ಇಲ್ಲೊಂದು ಅವರೆಕಾಯಿ ಬಂದಿದೆ ಫ್ರೆಂಡ್ಸ್. ಇದು ಚಿಕ್ಕಡಿಕಾಯಿ ವೆರೈಟಿನೇ ನೋಡಿ ಫ್ರೆಂಡ್ಸ್. ಹೇಗಿದೆ, ಎಷ್ಟಿಷ್ಟು ಅಗಲ ಬಂದಿದೆ ನೋಡಿ. ಇದು ಒಂದು ಥರ ವೆರೈಟಿ. ನಾನು ಲಾಲ್ಬಾಗಲ್ಲಿ ತಂದು ಬೀಜಗಳು ಹಾಕ್ತಾಯಿರ್ತೇನೆ. ಅದು ಯಾವ್ಯಾವುದು ಬರುತ್ತೋ ಅದು ಬಿಟ್ಟಾಗಲೇ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದೂ ಒಳ್ಳೆ ಕರಿ ಆಗಿತ್ತು. ಮಿಕ್ಸ್ ತರಕಾರಿಗೆ ಹಾಕ್ಬಿಟ್ಟು ಆಲೂಗಡ್ಡೆ, ಬದನೆಕಾಯಿ ಮತ್ತು ಅವರೆಕಾಳು ಎಲ್ಲ ಮಿಕ್ಸ್ ಸೇರಿಸಿ ಇದನ್ನು ಹಾಕ್ಬಿಟ್ಟು ಅದಕ್ಕೆ ಮಾಡಿದರೆ ಫ್ರೆಂಡ್ಸ್ ಎಂಥ ಕರಿ ಆಗುತ್ತೆ ಗೊತ್ತಾ ನೋಡಿ. ಇದು ಇಷ್ಟು ಬಲ್ತ್ರೂ ಮೆತ್ತಗೇ ಇರುತ್ತೆ ನೋಡಿ. ಇದನ್ನು ಮುರಿದು ಹಾಕಿ ನಾವು ಮಾಡ್ಬೋದು. ಸೋರೆಕಾಯಿ ಹೂವು ಬಂದಿದೆ ನೋಡಿ. ತುಪ್ಪದ ಹೀರೆಕಾಯಿ ಬಳ್ಳಿ ನೋಡಿ. ನರ್ಸರಿಯಿಂದ ತಂದು ಹಾಕಿದ್ದು ಕಾಯಿತ್ತು, ಅದಾಗೇ ದೊಡ್ಡದಾಗ್ತಾಯಿದೆ ನೋಡಿ. ಟೊಮಟೊ ಹೊಸ ವೆರೈಟಿ, ಅದು ಹಳೆಯದೆಲ್ಲ ಸ್ವಲ್ಪ ಡಲ್ ಆಗ್ತಾಯಿದೆ. ಈಗ ಹೊಸದೆಲ್ಲ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟಿಷ್ಟು ಬಂದಿದೆ ನೋಡಿ, ಎಷ್ಟು ಹೆಲ್ದಿಯಾಗಿ ಬಂದಿದೆ. ಇದು ಚೆರಿ ಟೊಮಟೊ ನೋಡಿ. ಇದು ಬಳ್ಳಿ ಥರ ನಾವು ಎಷ್ಟು ಮೇಲೆ ಕಟ್ತಾ ಇರ್ತೀವಿ ಅಷ್ಟು ಉದ್ದ ಬರ್ತಾನೆ ಇರುತ್ತೆ ಚೆರಿ ಟೊಮಟೊ ನೋಡಿ. ಬಳ್ಳಿ ಥರ ಬರುತ್ತೆ ಫ್ರೆಂಡ್ಸ್. ಇದು ಬರೀ ನೋಡಿ. ಇದು ಕಟಿಂಗ್ಸ್ ಹಾಕಿರೋದು ಹೊಸ ಗಿಡ ನೋಡಿ. ಅದರಲ್ಲೂ ಹೂವು ಬರ್ತಾಯಿದೆ ಫ್ರೆಂಡ್ಸ್. ಇದಷ್ಟು ಈಸಿ ಗಿಡ ಯಾವುದೂ ಇಲ್ಲ ರೀ ಕಟಿಂಗ್ಸಲ್ಲಿ ಬರೋ ಅಂಥದ್ದು. ತುಂಬ ಈಸಿಯಾಗಿ ಬರುತ್ತೆ ನೋಡಿ. ನೋಡಿದ್ರೆ ಇದು ಒಂದು ಕಟಿಂಗ್ ಹಾಕಿದ್ದೆ ನಾನು, ಹಾಕಿ ಒಂದು 3 months ಆಗಿರ್ಬೋದು ನೋಡಿ. ಹಾಲೆ ಹೂವೇ ಬಂದುಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಅಷ್ಟು ಈಸಿಯಾಗಿ ಬರುತ್ತೆ ಇದು ಎಲ್ಲರೂ ಬರೀ ನೋಡಿ. ಬೆಂಡೆಕಾಯಿ ಹೇಗಿದೆ ನೋಡಿ, ಲೈನಾಗಿ ನೋಡಿ, ಲೈನಾಗಿ ನೋಡಿ ಹೇಗಿದೆ. ಬದನೆಕಾಯಿ, ಮೈಸೂರು ಬದನೆಕಾಯಿ ಗೊಂಚಲು ನೋಡಿ ಹೇಗೆ ಗೊಂಚಲು ಬಂದಿದೆ ನೋಡಿ. ರುದ್ರಾಕ್ಷಿ ನೋಡಿ ಎಷ್ಟು ಬಂದಿದೆ. ನಾಳೆ ಸೋಮವಾರಕ್ಕೆಲ್ಲ ಕಿತ್ತು ಶಿವ ಟೆಂಪಲ್ಗೆ ಕೊಡೋಣ ಫ್ರೆಂಡ್ಸ್. ಇದು ನೋಡಿ ಸೆಣಬು ಅಂತ ಹೇಳ್ಬಿಟ್ಟು ನಾವು ಇದನ್ನು ಪಲ್ಯ ಮಾಡ್ತೀವಿ. ಪಲ್ಯ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಹೂವಿಂದ ನಾವು ಪಲ್ಯ ಮಾಡ್ತೀವಿ. ಸೆಣಬು ಅಂತ ಹೇಳ್ತಾರೆ ಇದನ್ನು. ಇದರಿಂದ ನಾವು ಪಲ್ಯ ಮಾಡ್ತೀವಿ. ಅಲ್ಲೊಂದು ಗಿಡ ಇದೆ, ಇಲ್ಲೊಂದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಸೀಡ್ಸ್ ಬಂದಿದೆ ಕಾಸ್ಮಸ್, ಅಷ್ಟು ಸೀಡ್ಸ್ ಬಂದಿದೆ ನೋಡಿ. ಇದು ಕಾಯಿ ನೋಡಿ, ಸೆಣಬು ಕಾಯಿ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಸುಶೀಲಾ, ಮಧು ಆ್ಯಂಡ್ ಮಮ್ಮ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ಬೆಳಗ್ಗೆ 6:30 ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಹೀಗಿರುತ್ತೆ ನಮ್ಮ ಪರಿಸರ. ಬೆಳಿಗ್ಗೆನೇ ಹೂಗಳೆಲ್ಲ ಹರಳಿರುತ್ತೆ, ಪಕ್ಷಿಗಳೆಲ್ಲ ಹಾರಾಡ್ತಾ ಇರುತ್ತೆ ನೋಡಿ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ, ಮರದಿಂದ ಎಲ್ಲ ಹಾರಾಡ್ತಾ ಇರುತ್ತೆ ಫ್ರೆಂಡ್ಸ್. ಬೆಳಿಗ್ಗೆ ಮಾರ್ನಿಂಗ್ ನಮ್ಮ ಗಾರ್ಡನ್ ಮೇಲೆ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. 6 o'clock ಮೇಲೆ ಬಂದರೆ
ಈ ಥರ ನಮಗೆ ವಾತಾವರಣ ಇರುತ್ತೆ. ಪಕ್ಷಿಗಳೆಲ್ಲ ಗೂಡಿಂದ ಎದ್ದು ಆಚೆ ಹೋಗ್ತಾ ಇರುತ್ತೆ. ನೋಡಿ ಪಕ್ಷಿಗಳು ಹೆಂಗೆ ಆಡ್ತಾ ಇದೆ ನೋಡಿ ಫ್ರೆಂಡ್ಸ್. ಮಾರ್ನಿಂಗ್ 6:30ಗೆ ಈ ಥರ ನಮ್ಮ ಮನೆ ಸುತ್ತ ಈ ಥರ ಇರುತ್ತೆ ನೋಡಿ. ಹೂಗಳೆಲ್ಲ ಈ ಥರ ಹರಳಿದೆ. ರೆಡ್ಡು 2 ಬಂದಿದೆ ಫ್ರೆಂಡ್ಸ್. ಅಂಜೂರ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇದು ನೋಡಿ, ಇದೇನು ಗೊತ್ತಾ ಫ್ರೆಂಡ್ಸ್, ಬಿಂದಿಗೆ ಹೂವು ನೋಡಿ. ಹುಳ ಎಲ್ಲ ಹೇಗೆ ತಿಂದಿದೆ ನೋಡಿ. ಮಾರ್ನಿಂಗ್ ಗ್ಲೋರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೆಂಡೆಕಾಯಿ ಎಲ್ಲ ಒಣಗೋಗಿದೆ ಫ್ರೆಂಡ್ಸ್. ಇದು ಬೀಜಕ್ಕಾಗತ್ತೆ, ಸೀಡ್ಸಿಗಾಗುತ್ತೆ. ಇದು ಸ್ವಲ್ಪ ಟಚ್ ಆದರೂ ಬಂದುಬಿಡುತ್ತೆ ಫ್ರೆಂಡ್ಸ್, ಸ್ವಲ್ಪ ಟಚ್ ಆದರೂ ಬಂದುಬಿಡುತ್ತೆ. ಮಾರ್ನಿಂಗ್ ಗ್ಲೋರಿ ಹಳೆಯದಾಗಿದೆ ಗಿಡ. ಇದು ಚೆಂಡು ಹೂವನ್ನು ಒಣಗನೆ ಸೊಪ್ಪು ಎಲ್ಲ ಹಾರ್ವೆಸ್ಟ್ ಮಾಡಿದೆ ಫ್ರೆಂಡ್ಸ್. ಒಳ್ಳೆ ಟೇಸ್ಟಿ ಪಲ್ಯ ಆಗಿತ್ತು. ಮಾರ್ನಿಂಗ್ ಈ ಥರ ಇರುತ್ತೆ ನೋಡಿ ನಮ್ಮ ಮನೆ. ಪಕ್ಷಿಗಳು ಹಾರಾಡ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಬದನೆ ಇದು ನೋಡ್ರಿ, ಅಮರ್ಲಿಲಿ ಎಷ್ಟು ಉದ್ದ ಬಂದಿದೆ ನೋಡಿ. ಅಲ್ಲೇ ಜೋಳ ಮುಗೀತು, ಇವಾಗ ಇಲ್ಲೇ ಜೋಳ ಬಂದಿದೆ ನೋಡಿ. ಇದು ಒಂದು ಎಲೆಯಿದೆ. ಇನ್ನು ಟೊಮೊಟೊನು ಮುಗಿತಾ ಬರ್ತಾ ಇದೆ ಫ್ರೆಂಡ್ಸ್. ಇದು ವೆಲ್ವೆಟ್ ಫ್ಲವರ್ಸ್ ನೋಡಿ, ವೆಲ್ವೆಟ್ ಫ್ಲವರ್ಸ್ ಯಾವ ಥರ ಇದೆ ನೋಡಿ ಶೇಪ್. ಫ್ರೆಂಡ್ಸ್, ಇದು ಬಿಳಿ ಸಂಪಿಗೆ. ಬಿಳಿ ಸಂಪಿಗೆ ಓಕೆ ಫ್ರೆಂಡ್ಸ್. ಕೆಂಡ ಸಂಪಿಗೆ, ಬಿಳಿ ಸಂಪಿಗೆ ನೋಡಿ, ಈ ಥರ ಎಲೆಗಳೆಲ್ಲ ಹಣ್ಣಾಗಿರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ತೆಗೆದುಬಿಡಿ. ಈ ಹಣ್ಣೆಲೆನ ಅದರಿಂದಾಗಲೇ ತೆಗೆದಾಕ್ಬಿಡಿ ಫ್ರೆಂಡ್ಸ್. ಈ ಥರ ಇರೋದನ್ನ ಎಲ್ಲ
ಫ್ರೆಂಡ್ಸ್, ನೋಡಿದ್ರೆ ಬಜ್ಜಿ ಮೆಣಸಿನ್ಕಾಯಿ ನೋಡಿ, ಸಿಮ್ಲಾ ಚಿಲ್ಲಿ ಅಂತಲೂ ಹೇಳ್ತಾರೆ. ಇದನ್ನು ಸಿಮ್ಲಾ ಚಿಲ್ಲಿ ಅಂತಲೂ ಕರೀತಾರೆ ಫ್ರೆಂಡ್ಸ್. ಇದು ಬಂದಿದೆ. ಮೊನ್ನೆ ಎಲ್ಲ ಹಾರ್ವೆಸ್ಟ್ ಮಾಡಿ ಸೊಪ್ಪು ಸಾರು ಮಾಡಿದ್ದೆ. ತುಂಬ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ಎಷ್ಟು ಟೇಸ್ಟ್ ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟ ಟೇಸ್ಟ್ ಆಗಿತ್ತು. ನಮ್ಮದೇ ಗಾರ್ಡನ್ನಿಂದು ಆ ಟೇಸ್ಟೇ ಬೇರೆ. ಯಾಕೆಂದರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ದಲೇ ನಾವು ಬೆಳೆಸಿರ್ತೀವಲ್ವ, ಆ ಟೇಸ್ಟು ಅಮೋಘವಾಗಿರುತ್ತೆ ಫ್ರೆಂಡ್ಸ್. ಬೆಳಿಗ್ಗೆನೇ ಗಾರ್ಡನ್ನಲ್ಲಿ ಬಂದು ನಾವು ವಾಕ್ ಮಾಡ್ತಾ ನಮಗೆ ಹೆಲ್ತ್ ಬೆನಿಫಿಟ್ಸನ್ನು ಇದರಲ್ಲಿ ಇರುತ್ತೆ ನೋಡಿ. ಇದೆಲ್ಲ ನನಗಿವಾಗ ಗುಡಿಸಿ ಎಲ್ಲ ಎತ್ತಾಕ್ತೀನಿ ಫ್ರೆಂಡ್ಸ್. ಎಲ್ಲ ತೆಗೆದುಬಿಟ್ಟು ಬೆಳಿಗ್ಗೆನೇ ಇದೆಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಗಾರ್ಡನ್ ನೋಡಲಿಕ್ಕೆ ಒಂದು ಚೆಂದವಾಗಿ ಇರುತ್ತೆ. ಈ ಥರ ಹಳೆಯದೆಲ್ಲ ಎಲೆಗಳು ತೆಗಿಬೇಕು ಫ್ರೆಂಡ್ಸ್. ಆ ಕಡೆ ಈ ಕಡೆ ಓಡಾಡ್ತಾಯಿದ್ರೆ ನಮಗೆ ವಾಕೂ ಆಯಿತು, ಫ್ರೆಶ್ ಏರೂ ಸಿಗುತ್ತೆ. ನಮಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸನ್ನು ಈ ಗಾರ್ಡನಲ್ಲಿ ನಮಗೆ ಸಿಗುತ್ತೆ. ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಫ್ರೆಂಡ್ಸ್. ನೋಡಿದ್ರೆ ಇದು ಬಸವನ ಪಾದ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರೆ ನಿನ್ನೆ ಸ್ವಲ್ಪ ಮಳೆ ಬಂದಿದೆ. ಆಪಲ್ ಬೇರು ಕಾಯಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ನೈಟ್ ಕ್ವೀನ್ ಸ್ಟಾರ್ಟ್ ಆಗಿದೆ ನೋಡಿ. ಇದನ್ನು ನೈಟ್ ಕ್ವೀನ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದು ಸ್ಮೆಲ್ಲು ತುಂಬ ಅದ್ಭುತವಾಗಿ ಬರುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಭಯಂಕರ ಸ್ಮೆಲ್, ಸೆಂಟ್ ಸ್ಮೆಲ್ ಬರ್ತಾ ಇರುತ್ತೆ. ಈ ಚಳಿಗೆ ಸ್ವಲ್ಪ ದಾಸವಾಳ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ದಾಸವಾಳ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ. 2 ಹೀರೆಕಾಯಿ ಬಂದಿದೆ, ತುಪ್ಪದ ಹೀರೆಕಾಯಿ. ಒಂದು ಸೀಡ್ಸಿಗೆ ಬಿಟ್ಟಿದ್ದೀನಿ, ಆ ಕಡೆದು ಇದು ಮಾತ್ರ ಹಾರ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ತುಪ್ಪದ ಹೀರೆಕಾಯಿ ಮಲ್ಬೆರಿ ನೋಡಿ ಎಷ್ಟು ಬಂದಿದೆ ನೋಡಿದ್ರೆ ಫ್ರೆಂಡ್ಸ್. ಇದು ಸ್ವಲ್ಪ ಕಾಯಿದ್ದಾಗ ತಿಂದ್ರೂ ಒಂದು ಟೇಸ್ಟು, ಫುಲ್ ಹಣ್ಣಾದಾಗ ತಿಂದರೆ ಅದು ಒಂಥರ ಟೇಸ್ಟು. ಇದೂ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಹಾ, ಫುಲ್ ಬ್ಲ್ಯಾಕ್ ಆದಾಗ ಅದು ನೋಡಿ ಈ ಥರ ಇದ್ದಾಗಲೂ ಒಂದು ಟೇಸ್ಟು. ಇದು ಸ್ವಲ್ಪ ಸ್ವೀಟ್ ಬರುತ್ತೆ. ಫುಲ್ ಬ್ಲ್ಯಾಕ್ ಆದಾಗ, ಸ್ವಲ್ಪ ರೆಡ್ ಇದ್ದಾಗ ಸ್ವಲ್ಪ ಹುಳಿ ಮಿಕ್ಸ್, ಅದು ಒಂಥರ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿದ್ರೆ ಬೆಳಗ್ಗೆನೇ ಎದ್ದು ಈ ಹಣ್ಣುಗಳು ತಿಂತಾ ವಾಕ್ ಮಾಡ್ತಾ ನಮಗೆ ವೆಜಿಟೇಬಲ್ಲು ಆಯಿತು, ಹೆಲ್ತಿಗೂ ಬೆನಿಫಿಟ್ ಆಯಿತು ಫ್ರೆಂಡ್ಸ್. ನೋಡಿದ್ರೆ ಈ ಹಣ್ಣೆಲ್ಲ ಕಿತ್ಕೊಂಡು ನಾನು ತಿಂತಾ ಇರ್ತೀನಿ ಬೆಳಗ್ಗೆನೇ. ಇದು ಎರಡೂ ಅಷ್ಟೇ ನಮಗೆ ಹೆಲ್ತಿಗೆ ಒಳ್ಳೆ ಪೋಷಕಾಂಶಗಳು ಇದರಲ್ಲೇ ಸಿಗುತ್ತೆ ಫ್ರೆಂಡ್ಸ್. A B C ಎಲ್ಲ ಇದರಲ್ಲಿ ಇರುತ್ತೆ. ಹುಳಿ ಯಾವುದೇ ನಾವು ಹಣ್ಣುಗಳು ತಿಂದರೆ ಅದರಲ್ಲಿ ಯಥೇಚ್ಛವಾಗಿರೋ C ವಿಟಮಿನ್ ಸಿಗುತ್ತಲ್ವ,
ಬೆಳಗ್ಗೆನೇ ಇವು 4 ಇಷ್ಟು ತಿಂದ್ರೂ ನಮಗೆಷ್ಟು ಹೆಲ್ತಿಗೆ ಬೆನಿಫಿಟ್ ಇದೆ ನೋಡಿ ಫ್ರೆಂಡ್ಸ್. ಆ ಗಾರ್ಡನ್ನಲ್ಲಿ ಓಡಾಡ್ತಾ ಆ ಹೂಗಳೆಲ್ಲ ನೋಡ್ತಾ ಬೆಳಗ್ಗೆ ಅಷ್ಟು ಚೆಂದ ಇರುತ್ತೆ ಫ್ರೆಂಡ್ಸ್. ನೋಡಿದ್ರೆ ಟೊಮೊಟೊ ನೋಡಿ ಎಷ್ಟು ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿದ್ರೆ ಗಂಚಲು ನೋಡಿದ್ರೆ ನೋಡಿ ಎಷ್ಟು ಬಂದಿದೆ ನೋಡಿ. ಇದು ಒಂದೇ ಡ್ರಮ್ಮಲ್ಲಿ ಇನ್ನೊಂದು ಬಂದಿದೆ ಫ್ರೆಂಡ್ಸ್, ತೋರಿಸ್ತೀನಿ. ಕುಂಬಳಕಾಯಿ ಹೂವು ಬಂದಿದೆ. ಅವರೆಕಾಯಿ ಹೂವು ಇದೆ. ಒಂದು ಹಾರ್ವೆಸ್ಟ್ ಆಯಿತು ಫ್ರೆಂಡ್ಸ್. ಇಲ್ಲಿ ನೋಡಿದ್ರೆ ಟೊಮೊಟೊ ಗಿಡ ನೋಡಿ. ಚೆರಿ ಟೊಮೊಟೊ ಖಾಲಿ ಆಯಿತು. ಇನ್ನು ಮೇಲ್ಗಡೆ ಮಾತ್ರ ಸ್ವಲ್ಪ ಇದೆ. ಅದೇ ಗೊತ್ತಾ ಫ್ರೆಂಡ್ಸ್, ಬೆಳೀತಾನೇ ಇರುತ್ತೆ ಬಳ್ಳಿ ಥರ ನೋಡಿ. ಈ ಥರ ಬಳ್ಳಿ ಥರ ಬೆಳೀತಾನೇ ಇರುತ್ತೆ. ಇದನ್ನು ಸ್ವಲ್ಪ ನಾವು ಇದನ್ನು ಸಪೋರ್ಟ್ ಕೊಟ್ಬಿಟ್ರೆ ಬಳ್ಳಿ ಥರ ಬರ್ತಾನೇ ಇರುತ್ತೆ. ಆಗಲ್ಲ. ಆಗಲ್ಕ ನೋಡಿ ಫ್ರೆಂಡ್ಸ್. ವೈಟ್ ಹಾಗಲಕಾಯಿ ಬಂದಿದೆ ನೋಡಿ, ವೈಟ್. ನೋಡಿ ಫ್ರೆಂಡ್ಸ್, ಈ ಥರ ಪಕ್ಷಿಗಳು ಬೆಳಗ್ಗೆನೇ ಗಾರ್ಡನ್ನಲ್ಲಿ ಹಾರಾಡ್ತಾ ಇರುತ್ತೆ. ನೋಡಿದ್ರೆ ನಮ್ಮ ಪರಿಸರ ಹೇಗಿದೆ. ಇಲ್ಲಿ ದೇವಸ್ಥಾನ ಬೆಳಗ್ಗೆನೇ ಪೂಜೆ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಸರ್ವೇ ಜನ ಸುಖಿನೋ ಭವಂತು. ಸಸಿ ಬೆಳೆಸೋಣ, ಹಸಿರು ಉಳಿಸೋಣ.